ಟಾಟಾ ಕಂಪನಿಯ ಹಿಟಾಚಿ ಖರೀದಿಸಿ ರೋಸಿ ಹೋದ ಗ್ರಾಹಕ. ಸಿಬ್ಬಂದಿಯನ್ನ ಹೊರಹಾಕಿ ಶೋರೂಮಿಗೆ ಬೀಗ ಜಡಿದ ಕಸ್ಟಮರ್. ಶೋರೂಮ್ ಡೋರ್ಗೆ ಹಿಟಾಚಿಯನ್ನ ಅಡ್ಡ ನಿಲ್ಲಿಸಿ ಪ್ರತಿಭಟನೆ. $52 ಲಕ್ಷ ದುಡ್ಡು ಕೊಟ್ಟು ಟಾಟಾ ಕಂಪನಿಯಿಂದ ಹೊಸ ಹಿಟಾಚಿಯನ್ನ ಖರೀದಿಸಿದ ಗ್ರಾಹಕ. ಆದರೆ 3 ತಿಂಗಳಿಗೆ ರಿಪೇರಿ ಬಂದಿದೆ. ಈ ಕಾರಣಕ್ಕೆ ಹಿಟಾಚಿಯಿಂದ ರೋಸ್ ಹೋದ ಗ್ರಾಹಕರೊಬ್ಬರು ಏಕಾಏಕಿ ಟಾಟಾ ಶೋರೂಂ ಬಳಿ ಹಿಟಾಚಿಯನ್ನ ತಂದು ಒಳಗಿದ್ದ ಸಿಬ್ಬಂದಿಯನ್ನ ಹೊರಹಾಕಿ ಶೋರೂಂಗೆ ಅಡ್ಡಲಾಗಿ ಹಿಟಾಚಿಯನ್ನ ನಿಲ್ಲಿಸಿ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿರುವ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಟಾಟಾ ಕಂಪನಿಯ ವಿರುದ್ಧ ಗಿರೀಶ್ ಅನ್ನು ಗ್ರಾಹಕರೊಬ್ಬರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಹೌದು, ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದ ಗಿರೀಶ್ ಎನ್ನುವ ವ್ಯಕ್ತಿಯು ತುಮಕೂರಿನ ಅಂತರಸ್ನಳ್ಳಿ ಬಳಿಯಲ್ಲಿರುವ ಟಾಟಾ ಹಿಟಾಚಿ ಶೋರೂಂನಲ್ಲಿ $52 ಲಕ್ಷ ರೂಪಾಯಿಗಳನ್ನ ಕೊಟ್ಟು ನೂತನ ಹಿಟಾಚಿಯನ್ನ ಖರೀದಿಸಿದ್ರಂತೆ. ಆದರೆ ಗಾಡಿಯಿಂದ ಹಿಟಾಚಿಯನ್ನ ತೆಗೆದುಕೊಂಡು ಹೋದ ನಂತರ 3 ತಿಂಗಳಿಗೆ ರಿಪೇರಿ ಬಂದಿದೆ. 7 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟು ಪ್ರತಿ ತಿಂಗಳಿಗೆ $1,15,000 ಇಎಂಐ ಕಟ್ತಾ ಇದ್ದ ಗ್ರಾಹಕ ಗಿರೀಶ್ ಕಳೆದ 2 ತಿಂಗಳಿನಿಂದ ನಿರಂತರವಾಗಿ ಕಂಪನಿಗೆ ಪ್ರಾಬ್ಲಮ್ ಹೇಳಿದ್ರು ಟಾಟಾ ಕಂಪನಿಯ ಸಿಬ್ಬಂದಿಗಳು ಡೋಂಟ್ ಕೇರ್ ಎಂತಿದ್ರಂತೆ. ಇತ್ತ ಗಾಡಿಯು ಒಂದೇ ತಿಂಗಳಲ್ಲಿ ಮೈಲೇಜ್ ಡ್ರಾಪ್ ಆಗಿ ಕಂಪನಿಯ ಪ್ರಕಾರ ಗಂಟೆಗೆ 8 ಲೀಟರ್ ಡೀಸೆಲ್ ಖರ್ಚಾಗಬೇಕು. ಆದ್ರೆ ಗಂಟೆಗೆ 12 ರಿಂದ 13 ಲೀಟರ್ ಡೀಸೆಲ್ ಖರ್ಚಾಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ರೋಸಿ ಹೋದ ಗಿರೀಶ್ ಏಕಾಏಕಿ ಶೋರೂಂಗೆ ಬಂದು ಹಿಟಾಚಿಯನ್ನ ಶೋರೂಂಗೆ ಅಡ್ಡಲಾಗಿ ನಿಲ್ಲಿಸಿ ವಿನೂತನವಾಗಿ ಪ್ರತಿಭಟನೆ ಮಾಡಿ ಕಂಪನಿಯ ವಿರುದ್ಧ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಇನ್ನು ಹಿಟಾಚಿಯನ್ನ ಮೇಲಕ್ಕೆತ್ತುವ ಬೂಮ್ ಪ್ರಾಬ್ಲಮ್ ಇದ್ದು ಬೂಮ್ ಮೇಲಕ್ಕೆ ಎತ್ತುತ್ತಾ ಇಲ್ವಂತೆ. ದುಡಿಮೆಗಿಂತ ಖರ್ಚು ಜಾಸ್ತಿ ಆಗ್ತಾ ಇದೆ. ಇದರಿಂದ ಇಎಂಐ ಕಟ್ಟಲು ಕಷ್ಟ ಆಗ್ತಾ ಇದೆ. 7,000 ಗಂಟೆವರೆಗೆ ವಾರಂಟಿ ಮತ್ತು ಗ್ಯಾರಂಟಿ ಅಂದಿದ್ದ ಟಾಟಾ ಕಂಪನಿ ಈ ಹಿಟಾಚಿ ಗಾಡಿಯು ಕೇವಲ 480 ಗಂಟೆಗೆ ಕೆಟ್ಟು ನಿಂತಿದೆ. ರಿಪೇರಿಯೂ ಆಗ್ತಾ ಇಲ್ಲ. ತಮ್ಮ ದುಡ್ಡನ್ನ ವಾಪಸ್ ಕೊಡಿ ಅಥವಾ ಬೇರೆ ಹಿಟಾಚಿ ಕೊಡಿ ಎಂದು ಗ್ರಾಹಕ ಗಿರೀಶ್ ಪಟ್ಟು ಹಿಡಿದು ಕೂತ್ರೆ ಇದಕ್ಕೆ ಒಪ್ಪದ ಶೋರೂಂ ವಿರುದ್ಧ ಗ್ರಾಹಕ ಗಿರೀಶ್ ಫುಲ್ ಗರಂ ಆದ್ರು. ನಾವು ಗಿರೀಶ್ ಅಂತ ಹೇಳಿ ಈ ಹಿಟಾಚಿ ಮಾಲೀಕರು ಕೇದಾರಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಾವು 5 ಡಿಸೆಂಬರಲ್ಲಿ ಗಾಡಿ ತಗೊಂಡ್ವಿ. ಡಿಸೆಂಬರಾಗಿ ಗಾಡಿ ತಗೊಂಡ್ರೆ ತಗೊಂಡಿದ್ದ ದಿನದಿಂದ ಹೊಡೆದು ಇವತ್ತಿನವರೆಗೂ ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ಗಳೇ ಬಂದವೆ. ಆ ಒಂದು 480 ಗಂಟೆಗೆ ತಗ ಗಾಡಿ ಹೊಡೆದ 480 ಗಂಟೆಯಿಂದ ಇನ್ನು 800 ಗಂಟೆವರೆಗೂ ಗಾಡಿ ರೆಡಿ ಮಾಡೋದಕ್ಕೆ ಟೈಮ್ ತಗೊಂಡಿದ್ದಾರೆ. ಬಟ್ ಗಾಡಿ ಅಂತೂ ರೆಡಿಯಾಗಿಲ್ಲ. ದಿನ ಬರ್ತಾರೆ ಹೋಗ್ತಾರೆ. ನಾವು 400 ರಿಂದ 800 ಗಂಟೆವರೆಗೂ ಡೀಸೆಲ್ ಹಾಕಿದ್ದೇ ಆಯಿತು. ಡೀಸೆಲ್ ಹಾಕಿ ನಾವು ತುಂಬ ಲಾಸ್ ಆದ್ವಿ. 1 ಲಕ್ಷದಿಂದ 110, 115ವರೆಗೂ EMI ಬರ್ತವೆ. 10 ಲಕ್ಷ ಹತ್ತಿರ ಡೌನ್ ಪೇಮೆಂಟ್ ಕಟ್ಟಿ ಗಾಡಿ ತಗೊಂಡಿದ್ದೀವಿ. ಯಾವುದೇ ರೀತಿಯ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಅವ್ರನ್ನ ಕೇಳಿದ್ರೆ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಹಾಗಾಗಿ ನಾವು ಇವತ್ತು ಬೆಳಗ್ಗೆ ಗಾಡಿ ತಂದು ಅವ್ರ ಶೋರೂಮ್ ಮುಂದೆನೇ ಹಾಕ್ಬಿಟ್ಟಿದ್ದೀವಿ. ಅವ್ರು ಯಾವುದೇ ರೆಸ್ಪಾನ್ಸ್ ಇಲ್ಲ. ಶೋರೂಮ್ ಮುಂದೆ ಹಾಕಿರೂ ಬೆಳಗ್ಗೆ 10 ಗಂಟೆಗೆ ಹಾಕಿರೋದು ಗಾಡಿ ಇಲ್ಲಿವರೆಗೂ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಯಾರೂ ಬಂದಿಲ್ಲ ನಮಗೆ. ನಾವು ಗಾಡಿ ರೆಡಿ ಮಾಡಿಕೊಡಿ, ಇಲ್ಲ ನಮ್ಮ ಗಾಡಿ ವಾಪಸ್ ತಗೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಇಲ್ಲ ವಾಪಸ್ ತಗೊಬೇಕು, ಇಲ್ಲ ನಮ್ಗೆ ಆಗಿರ್ತಕ್ಕಂಥ ಲಾಸು ಗಾಡಿ ರೆಡಿ ಮಾಡಿಕೊಡ್ಬೇಕು. ಹೊಸ ತಗೊಂಡಾಗ ಸರ್ ನಾವು ಬೇರೆ ಗಾಡಿ ತಗೊಳಕ್ಕೆ ಹೋಗಿದ್ದು. ನಮ್ಮ ಟಾಟಾ ಕಂಪ್ನಿ ತುಂಬ ಒಳ್ಳೆಯದು, ಹಂಗಿದೆ ಹಿಂಗೆ ಅಂತ ನಮ್ಮ ತಲೆ ತುಂಬಿ ಇವತ್ತು ನಮಗೆ ಗಾಡಿ ಕೊಟ್ಟಿದ್ದಾರೆ. ಗಾಡಿ ಕೊಟ್ಟು 7,000 ಗಂಟೆವರೆಗೂ ವಾರಂಟಿ ಇದೆ. ಇದು 4,000 ಗಂಟೆ ವಾರಂಟಿ, ಎಕ್ಸ್ಟೆಂಡ್ ವಾರಂಟಿ 3,000 ಗಂಟೆ, 7,000ವರೆಗೂ ಎಕ್ಸ್ಟೆಂಡ್ ವಾರಂಟಿ ಇದೆ. 400 ಗಂಟೆಯಿಂದ 800 ಗಂಟೆವರೆಗೂ, ಬರೀ 800 ಗಂಟೆ, 400 ಗಂಟೆ ಪ್ರಾಬ್ಲಮ್ ಸಾಲ್ವ್ ಸ್ಟಾರ್ಟ್ ಆಗಿರೋದು. 800 ಗಂಟೆವರೆಗೂ ಇವ್ರು ಯಾರ ಕೈಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಿಲ್ಲ. ಬರ್ತಾರೆ ಹೋಗ್ತಾರೆ. ಒಂದು 17 ರಿಂದ 18 ಸತಿ ಗಾಡಿನ ಇದು ಮಾಡಿದ್ದಾರೆ. ಬೇಕಾದ್ರೆ ಇದು ಪೂರ್ತಿ ಅವ್ರು ಕೊಟ್ಟಿರೋಂಥ ಡೀಟೇಲ್ಸು ಡಾಕ್ಯುಮೆಂಟ್ಸ್ ಪೂರ್ತಿ ಇದ್ರಾಗಿದೆ. 17 ರಿಂದ 18 ಟರ್ಮು ಗಾಡಿನ ಚೆಕಿಂಗ್ ಮಾಡಿದ್ದಾರೆ. ಬೆಳಗ್ಗೆ 10 ಗಂಟೆ 11 ಗಂಟೆ ಬರ್ತಾರೆ, ಸಂಜೆ 4 ಗಂಟೆ 5 ಗಂಟೆ 6 ಗಂಟೆ ತಗಲು ಅವ್ರು ಚೆಕ್ ಮಾಡ್ತಾರೆ. ಬರೀ ಡೀಸೆಲ್ ಹಾಕೋದು, ನಾವು ಚೆಕ್ ಮಾಡೋದು, ಹೋಗೋದು, ಇದೇ ಕತೆ ಆಗಿದೆ ಸರ್. ಹಾಗಾಗಿ ತುಂಬ ನೊಂದು ನಿಮ್ಮ ಮಾಧ್ಯಮ ಮುಖಾಂತರವಾಗಿ, ಮಾಧ್ಯಮ ಸ್ನೇಹಿತರುಗಳ ಮುಖಾಂತರವಾಗಿ ನಾವು ಇಲ್ಲಿಗೆ ಇವತ್ತು ಬರಬೇಕಾದಂಥ ಪರಿಸ್ಥಿತಿ ಬಂದಿದೆ ಸರ್. ಯಾವುದೇ ರೆಸ್ಪಾನ್ಸ್ ಇಲ್ಲ ಸರ್. ಅದಕ್ಕೆ ನೀವೇ ನಿಮ್ಮ ಮಾಧ್ಯಮ ಮುಖಾಂತರವಾಗಿ ನಮಗೆ ನ್ಯಾಯ ದೊರಕಿಸ್ಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಸರ್. ಈಗ ಹೊಸ ಎಷ್ಟಾಗಿತ್ತು ಸರ್? ಹೊಸ ಗಾಡಿ ಇದು 56 ಲಕ್ಷ ಹತ್ತಿರ ಇದೆ ಸರ್. ನಮಗೆ 52 ರಿಂದ 56 ಲಕ್ಷ ಬಿದ್ದಿದೆ. ಡೌನ್ ಪೇಮೆಂಟ್ 10 ಲಕ್ಷ ಕಟ್ಟಿದ್ದೀವಿ. 1,15,000 ಚಿಲ್ಲರೆ EMI ಬರುತ್ತೆ. ಇಷ್ಟೆಲ್ಲ ಪ್ರತಿ ತಿಂಗಳು ಇದಕ್ಕೆ ಕಟ್ಟೋದಕ್ಕೆ ಆಗದಲ್ಲೇ ನಾವು
ಸೋತು ನಾವು ಇಲ್ಲಿ ಬಂದು ಹಾಕಿದ್ದೀವಿ ಸರ್. ಎಲ್ಲಿಯವರು ನೀವು ಯಾವ ಊರು? ನಮ್ಮದು ಟ್ಯಾಕ್ಟರ್ ಸರ್, ಗುಬ್ಬಿ ತಾಲೂಕು ಟ್ಯಾಕ್ಟರ್ ಸರ್, ಗಿರೀಶ್ ಅಂತ ಹೇಳಿ. ಇನ್ನು ಬೇಸತ್ತ ಗ್ರಾಹಕ ಶೋರೂಂ ಬಳಿ ಹಿಟಾಚಿಯನ್ನ ತಂದು ಶೋರೂಂ ಸಿಬ್ಬಂದಿಯನ್ನ ಹೊರಹಾಕಿ ಶೋರೂಂಗೆ ಬೀಗ ಹಾಕಿ ಹಿಟಾಚಿಯನ್ನ ಶೋರೂಂಗೆ ಅಡ್ಡ ಹಾಕಿ ನಮಗೆ ಹಿಟಾಚಿ ಸರಿ ಮಾಡಿಕೊಡಿ, ಇಲ್ದಿದ್ರೆ ನಾವು ಕಟ್ಟಿದ ಹಣವನ್ನ ವಾಪಸ್ ಕೊಡಿ ಎಂದು ಒತ್ತಾಯ ಮಾಡಿದ್ರು. ಅಲ್ಲದೆ ಯಾರು ಸಹ ಟಾಟಾ ಕಂಪನಿ ಹಿಟಾಚಿಯನ್ನ ಖರೀದಿ ಮಾಡಬೇಡಿ, ಅವರು ಹೇಳೋದು ಒಂದು, ಖರೀದಿ ಮಾಡಿದ್ಮೇಲೆ ಹೇಳೋದೊಂದು. ನಾನು ಖರೀದಿಸಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದೇನೆ ಎಂದು ಗ್ರಾಹಕ ಗಿರೀಶ್ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.